ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಆರ್ ಕೆ ಕುಂದಾಪುರ. ಇವತ್ತು ನಾನಿದ್ದೇನೆ ಎಲ್ಲಿ 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 ಅಂತ ಹೇಳಿದಾಗ ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ, ಎಲ್ಲಿದ್ದಾನೆ ಇವತ್ತಂತ. ನಾನು ಕನ್ಯಾಕುಮಾರಿಗೆ ಬಂದಿದ್ದೆ. ಕನ್ಯಾಕುಮಾರಿ ಎಲ್ಲರಿಗೂ ಗೊತ್ತಿರೋ ವಿಚಾರ, ಯಾಕಂದರೆ ನಮ್ಮ ದಕ್ಷಿಣ ಭಾರತದ ಎಂಡ್ ಪಾಯಿಂಟ್ ಅಂತಲೇ ಹೇಳ್ತಾರೆ. ಅಂದರೆ ಎಂಡ್ ಪಾಯಿಂಟೇ ಅದು. ಇಲ್ಲಿಂದ ನಮ್ಮ ಭಾರತನೂ ಎಂಡ್ ಆಗುತ್ತೆ. ಭಾರತದ ಪ್ರಸಿದ್ಧಿ ಹೊರಗಡೆ ಹೋದರೂ ಸಹ ಎಂಡಿಂಗ್ ಭಾರತ ಆಗುತ್ತೆ. ನಾನು ಹಿಂದ್ಗಡೆ ಕಾಣ್ತಿರ್ಬೋದು, ನಿಮಗೆ ಆ ವ್ಯೂವನ್ನು ಸಹ ತೋರಿಸ್ತೇನೆ. ಅಲ್ಲಿ ಸ್ಟ್ಯಾಚು ಎಲ್ಲ ಇದೆ. ನಾನು ಅರ್ಲಿ ಮಾರ್ನಿಂಗ್ ಬಂದ್ರಿಂದ ನನಗೆ ಸೂರ್ಯೋದಯವನ್ನು ನೋಡೋ ಅವಕಾಶ ಸಿಕ್ತು. ಸ್ವಲ್ಪ ಲೇಟ್ ಬಂದಿದ್ದರೆ ಸೂರ್ಯೋದಯ ಇಲ್ಲ, ಬಿಸಿಲುರಿ ಮೊದಲೇ ಸಿಕ್ಕಾಪಟ್ಟೆ ಶೆಕೆ. ಕೆಲವರಿಗೊಂದು ತಲೆಂಗಿರುತ್ತೆ ಆಯಿತಾ ಅಂತ ಒಂದು ಹೇಳ್ರೆ, ಕನ್ಯಾಕುಮಾರಿ ಮತ್ತು ಧನುಷ್ಕೋಟಿ ಹತ್ತತ್ರ ಅಂದೇಳಿ ಅಲ್ಲ, ಇಲ್ಲಿಂದ 300 ಕಿಲೋಮೀಟ್ರ್ ಧನುಷ್ಕೋಟಿಗಿದೆ. ಅದಕ್ಕೆ ಎಲ್ಲರೂ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಧನುಷ್ಕೋಟಿ ತುಂಬ ದೂರ. ಯಾರು ಇಲ್ಲಿ ಬರುವಾಗ ಪ್ಲ್ಯಾನ್ ಮಾಡಿಕೊಂಡೆ ಬನ್ನಿ. ಒಟ್ರಾಸಿ ಕನ್ಯಾಕುಮಾರಿ ನೋಡಿ, ಅಲ್ಲೇ ಪಕ್ಕದ ಧನುಷ್ಕೋಟಿ ನೋಡ್ತೇನೆ ಬರಬೇಡಿ. ಧನುಷ್ಕೋಟಿ ಇಲ್ಲಿಂದ 300 ಕಿಲೋಮೀಟ್ರ್ ನೆನಪಿರಲಿ. ಭಾರತದ ಅಡಿಯಿಂದ ಮುಡಿಯವರೆಗೆ ಆಧ್ಯಾತ್ಮಿಕ ಶ್ರೀಮಂತಿಕೆ ವ್ಯಾಪಿಸಿದೆ. ಭಾರತದ ವರ್ಣನೆ ಮಾಡುವಾಗಲೆಲ್ಲ ಸಾಮಾನ್ಯವಾಗಿ ಕಾಶ್ಮೀರ, ಕನ್ಯಾಕುಮಾರಿ ಹೆಸರನ್ನು ಪ್ರಸ್ತಾಪಿಸುತ್ತೇವೆ. ದಕ್ಷಿಣ ಭಾರತದ ಮುಖ್ಯ ಭೂಮಿಯ ತುತ್ತ ತುದಿಯಲ್ಲಿರುವ ಊರಿಗೆ ಕನ್ಯಾಕುಮಾರಿ ಎಂಬ ಹೆಸರು ಬಂದದ್ದು ಪೌರಾಣಿಕ ಕಥೆಯಿಂದ. ಪುರಾಣಗಳ ಹೊರತಾಗಿಯೂ ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ನಂತಹ ಕಾರಣಗಳಿಂದ ಕನ್ಯಾಕುಮಾರಿ ಪ್ರಸಿದ್ಧಿ ಪಡೆದಿದೆ. ಸಾಧು ಸಂತರು ಆಧ್ಯಾತ್ಮಿಕ ಹಿನ್ನೆಲೆಯುಳ್ಳ ಕನ್ಯಾಕುಮಾರಿಗೆ ಆ ಹೆಸರು ಬರುವುದರ ಹಿಂದೆಯೂ ಅಷ್ಟೇ ರೋಚಕವಾದ ಹಿನ್ನೆಲೆ ಇದೆ. ಪಾರ್ವತೀ ದೇವಿ ಶಿವನನ್ನು ಗಂಡನಾಗಿ ಪಡೆಯಲು ಒಂಟಿ ಕಾಲಲ್ಲಿ ನಿಂತು ತಪಸ್ಸು ಮಾಡಿದ್ದಕ್ಕೂ ಇಂದಿನ ಕನ್ಯಾಕುಮಾರಿಗೂ ನಂಟಿದೆ. ಇತ್ತೀಚೆಗೆ ಅಂದರೆ ನಮ್ಮ ಕಾಲಘಟ್ಟದಲ್ಲಿ ನಡೆದ ಐತಿಹಾಸಿಕ ಘಟನೆ ಎಂದರೆ ಅದು ಸ್ವಾಮಿ ವಿವೇಕಾನಂದರು ವಿಶ್ವಧರ್ಮ ಸಮ್ಮೇಳನವನ್ನುದ್ದೇಶಿಸಿ ಮಾತನಾಡಲು ಅಮೆರಿಕಾಗೆ ಹೊರಡುವ ಮುನ್ನ ಕನ್ಯಾಕುಮಾರಿ ಕಡಲಲ್ಲಿರುವ ಬಂಡೆಯ ಮೇಲೆ ಕುಳಿತು ಧ್ಯಾನ ಮಾಡಿದರು ಎನ್ನುವುದು ಮತ್ತೊಂದು ವಿಶೇಷ. ವೃಕ್ಷಕ್ಕೆ ಹೆಸರು ಬರಲು ಇಂದಿನ ಕಾರಣವೆಂದರೆ ಅದು ಪಾರ್ವತೀ ದೇವಿಯ ತಪಸ್ಸು. ಸತಿದೇವಿಯ ತಂದೆ ದಕ್ಷ ಪ್ರಜಾಪತಿ ತಾನು ಯಾಗಕ್ಕೆ ಶಿವನಿಗೆ ಆಹ್ವಾನ ನೀಡಲಿಲ್ಲ ಎಂಬ ಕಾರಣಕ್ಕೆ ಸತಿಯಾಗದ ಕುಂಡಕ್ಕೆ ಧುಮುಕಿ ತನ್ನನ್ನೇ ಆಹುತಿ ನೀಡುತ್ತಾಳೆ. ನಂತರ ಸತಿದೇವಿಯೇ ಪಾರ್ವತಿಯಾಗಿ ಮತ್ತೆ ಹುಟ್ಟಿ ಶಿವನನ್ನು ಪತಿಯಾಗಿ ಪಡೆಯಲು ತಪಸ್ಸು ಮಾಡುತ್ತಾಳೆ. ಇದು ಇಂದಿನ ಕನ್ಯಾಕುಮಾರಿ ಪ್ರದೇಶದಲ್ಲೇ. ಆದ್ದರಿಂದಲೇ ಇದಕ್ಕೆ ಕನ್ಯಾಕುಮಾರಿ ಎಂಬ ಹೆಸರು ಬಂತು ಎಂಬ ನಂಬಿಕೆ ಇದೆ. ತಪಸ್ಸು ಮಾಡುವುದಕ್ಕೂ ಹಲವು ಮಹತ್ವಗಳಿದ್ದು, ಜೀವನದಲ್ಲಿ ಒಂದೇ ಗುರಿ, ಒಬ್ಬನೇ ಗುರು, ಒಂದೇ ಮಂತ್ರವನ್ನು ಅನುಸರಿಸಿ ನಡೆದರೆ ಯಶಸ್ಸು ಸಿಗುತ್ತದೆ ಎಂಬುದು ಒಂಟಿ ಕಾಲು ತಪಸ್ಸಿನ ಗೂಢಾರ್ಥ ಎಂದು ಹೇಳಲಾಗ್ತದೆ. ಆದ್ದರಿಂದಲೇ ಪಾರ್ವತಿ ಒಂಟಿ ಕಾಲಿನ ಮೇಲೆ ನಿಂತು ಶಿವನನ್ನು ಕುರಿತು ತಪಸ್ಸು ಮಾಡಿದ್ದರಿಂದ ಶಿವ ಪಾರ್ವತಿಗೆ ಒಲಿದ ಎಂಬ ನಂಬಿಕೆಯೂ ಕೂಡ ಇದೆ. ಕನ್ಯಾಕುಮಾರಿ ಪ್ರದೇಶದ ದೇವಿ ಪಾರ್ವತಿಯ ತಪಸ್ಸಿಗೆ ಅತ್ಯುತ್ತಮ ಉದಾಹರಣೆಯಾಗಿದ್ದು, ಸ್ವಾಮಿ ವಿವೇಕಾನಂದರ ತಪಸ್ಸಿಗೂ ನೆರವಾಯಿತು. ಕನ್ಯಾಕುಮಾರಿಯಲ್ಲಿ ತಪಸ್ಸು ಮಾಡಿದ ನಂತರ ವಿವೇಕಾನಂದರಲ್ಲಿದ್ದ ಶಕ್ತಿ ಮತ್ತಷ್ಟು ಹೆಚ್ಚಾಯಿತು ಎಂದರೂ ಬಹುಶಃ ತಪ್ಪಾಗಲಾರದು. ವಿಶೇಷತೆ ಹೊಂದಿರುವ ಕನ್ಯಾಕುಮಾರಿಗೆ ಭೇಟಿ ನೀಡುವುದರಿಂದ ಪ್ರವಾಸಿಗರ ಮನಸ್ಸು ಸಹ ಹಗುರವಾಗುತ್ತದೆ. ಈ ಮೂಲಕ ಚಿತ್ತಶುದ್ಧಿಯೂ ಸಾಧ್ಯವಾಗುತ್ತದೆ ಎಂಬ ನಂಬಿಕೆ ಇದೆ. ಭಾರತಾಂಬೆಯ ಪದತಲದಲ್ಲಿರುವ ಕನ್ಯಾಕುಮಾರಿ ಸಮಸ್ತ ಭಾರತಕ್ಕೆ ಪೂಜನೀಯವಾಗಿದೆ. ದೇವರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಎಷ್ಟು ಒಳ್ಳೇದ್ ಮಾಡ್ಲಿ ಅಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡ್ಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಗದೆ ಇರಲಿ.